ಹೌದು, ಚಿಕ್ಕಬಳ್ಳಾಪುರದಲ್ಲಿ ಇಂದು ವಕ್ಫ್ ದಬ್ಬಾಳಿಕೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ಹೋರಾಟ ನಡೆಯಿತು. ಭಾರತ ರತ್ನ, ವಿಶ್ವದ ಶ್ರೇಷ್ಠ ಎಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಓದಿದ ಶಾಲೆಯು ಇಂದು ವಕ್ಫ್ ಆಸ್ತಿ ಎಂದು ನಮೂದಾಗಿದೆ. ಸಾವಿರಾರು ರೈತರು ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾರೆ. ನಾಡಿಗೆ ಅನ್ನ ಕೊಟ್ಟ ಭೂಮಿ ವಕ್ಫ್ ಬೋರ್ಡ್ ಹೆಸರಲ್ಲಿದೆ. ಕೊಳ್ಳಿದೆವ್ವದ ರೀತಿ ವಕ್ಫ್ ಬೋರ್ಡ್ ಹೋದಲ್ಲೆಲ್ಲ ಬೆಂಕಿ ಹಚ್ಚಿಕೊಂಡು ಬರುತ್ತಿದೆ ಎಂದು ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಯನ್ನು ಬಿಟ್ಟಿಲ್ಲ. ಪ್ರಧಾನಿ ಸೇರಿ ವಿಶ್ವದ ವಿವಿಧ ಭಾಗಗಳಿಂದ ಬಂದಿರುವ ಅನೇಕ ಗಣ್ಯರು ಬಂದಿರುವ ಜಾಗ ಇದು. ಕೆಆರ್ಎಸ್ ಸೇರಿ ಅನೇಕ ಅಣೆಕಟ್ಟುಗಳ ನಿರ್ಮಾಣ ಮಾಡಿದ ಸರ್ ಎಂ ವಿ ಅವರು ಓದಿದ ಶಾಲೆಯೇ ವಕ್ಫ್ ಹೆಸರಿನಲ್ಲಿದೆ. ಲ್ಯಾಂಡ್ ಜಿಹಾದ್ಗೆ ತೆರೆ ಎಳೆಯಲು ನಾವು ಇಲ್ಲಿಗೆ ಬರಲಾಗಿದೆ. 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವ ಶಾಲೆ. ಸುತ್ತಲೂ ಕಾಂಪೌಂಡ್ ಇದೆ. ಈ ಕಾಂಪೌಂಡ್ ಒಳಗೆ ಮಸೀದಿ ಬಂದಿದ್ದಾದರೂ ಹೇಗೆ? ಅಂಗನವಾಡಿ ಸೇರಿ ಮಕ್ಕಳು ಓದುತ್ತಿದ್ದಾರೆ. ಈ ಶಾಲೆಯ ಮಧ್ಯ ದರ್ಗಾ ಬಂದಿದೆ. 100 ವರ್ಷಗಳಿಂದ ಇದು ಶಾಲೆಯಾಗಿದೆ. ಯಾವ ಕಳ್ಳ ಖದೀಮ ಇದಕ್ಕೆ ಅರ್ಜಿ ಸಲ್ಲಿಸಿದ? ಗೋರಿ ಇಟ್ಟು ಹಸಿರು ಬಾವುಟ ಹಾರಿಸಲಾಗಿದೆ ಎಂದು ಪ್ರಶ್ನಿಸಿದರು. ಲವ್ ಜಿಹಾದ್ ಆಯಿತು, ಈಗ ಲ್ಯಾಂಡ್ ಜಿಹಾದ್ ಶುರುವಾಗಿದೆ. ಈ ಲ್ಯಾಂಡ್ ಜಿಹಾದ್ಗೆ ಇಡೀ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ರೈತರು ಇವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಜೀವನ ಪೂರ್ತಿ ಅವರ ತಾತ ಮುತ್ತಾತಂದಿರು ಕೂಡ ಉಳುಮೆ ಮಾಡಿದಂಥ ಭೂಮಿ, ಅನ್ನ ಕೊಟ್ಟಂಥ ಭೂಮಿ, ನಾಡಿಗೆ ಅನ್ನವನ್ನು ಕೊಟ್ಟಂಥ ಭೂಮಿ ಇವತ್ತು ವಕ್ಫ್ ಬೋರ್ಡ್ ಹೆಸರಲ್ಲಿ ಇದೊಂದು ರೀತಿ ವಕ್ಫ್ ಬೋರ್ಡ್ ಒಂಥರ ಕೊಳ್ಳಿ ದೆವ್ವ ಇದ್ದಂಗೆ. ಎಲ್ಲೆಲ್ಲಿ ಹೋಗ್ತೈತೋ ಅಲ್ಲಿ ಬೆಂಕಿ ಹಂಚ್ಕೊಂಡು ಬರ್ತಾ ಇರ್ತಾರೆ. ಇವತ್ತು ಅವರು ದೇವಸ್ಥಾನಗಳನ್ನು ಬಿಟ್ಟಿಲ್ಲ, ಶಾಲೆ. ಇವತ್ತು ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು, ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು, ಅವ್ರ ಕ್ಷೇತ್ರ ಇದು. ಅವ್ರು ನನಗೆ ಫೋನ್ ಮಾಡಿದ್ರು, ಅಣ್ಣ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ನಮ್ಮ ಏರಿಯಾದಲ್ಲೇ, ಇಲ್ಲಿ ನಮ್ಮ ಈ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಈ ಥರ ದೊಡ್ಡ ಅನಾಹುತ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಭೇಟಿ ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರ ಸಮಾಧಿಗೆ. ಅವರು ಅಂತಲ್ಲ, ರಾಜ್ಯದ ಭಾಳಷ್ಟು ಜನ ಮುಖ್ಯಮಂತ್ರಿಗಳು, ಭಾಳಷ್ಟು ಜನ ಪ್ರಪಂಚದ ಬೇರೆ ಬೇರೆ ಭಾಗದಿಂದನೂ ಕೂಡ ಬಂದು ಭೇಟಿ ಮಾಡಿ ಹೋಗಿರುವಂಥ ಜಾಗ ಇದು. ಪುಣ್ಯ ಸ್ಥಳ ಇದು. ನಮ್ಮ ಪಾಲಿಗೆ, ಅಭಿವೃದ್ಧಿಯ ಪಾಲಿಗೆ KRS ಕಟ್ಟಿದಂಥವ್ರು, ಇಡೀ ದೇಶದಲ್ಲಿ ಡ್ಯಾಮ್ಗಳನ್ನು ಕಟ್ಟಿದಂಥವ್ರು, ನಮಗೆಲ್ಲ ಆದರ್ಶ ಪುರುಷ. ಅವರು ಇಲ್ಲೇ ಈ ಥರ ಆಗಿದೆ ಅಂತ ಡಾಕ್ಟರ್ ಸುಧಾಕರ್ ಅವರು ನನಗೆ ಫೋನ್ ಮಾಡಿ ನೀವು ಇಲ್ಲಿ ಬರಬೇಕು ಅಂತ ಹೇಳಿದ್ರು. ನಾನು ಬಂದಿದ್ದೀನಿ, ಕಣ್ಣಾರ ಈ ಚಿತ್ರಗಳನ್ನು ನೋಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮುನಿಸ್ವಾಮಿಯವರು ಕೂಡ ನಮ್ಮ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು, ನಮ್ಮ ಗೌಡ್ರು, ನಾವೆಲ್ಲರೂ ಕೂಡ ಇವತ್ತು ಬಂದಿರುವಂಥದ್ದು ಈ ಅನ್ಯಾಯವನ್ನು ಪ್ರತಿನಿಧಿಸುವ, ಈ ಲ್ಯಾಂಡ್ ಜಿಹಾದ್ಗೆ ಒಂದು ಅಂತಿಮ ತೆರೆಯನ್ನು ಎಳಿಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ನಾವು ಭೇಟಿ ಮಾಡಿದ್ದೀರಿ. ವರ್ಷದ 365 ದಿನವೂ ಇಲ್ಲಿ ಹಸಿರು ಬಾವುಟ ಹಾರುತ್ತಿದೆ. ಇದರಿಂದ ಮಕ್ಕಳಿಗೆ ಯಾವ ಸಂದೇಶ ನೀಡುತ್ತೀರಿ? ಶಾಲೆ ಒಳಗೆ ದರ್ಗಾ, ಮಸೀದಿ, ಹಸಿರು ಬಾವುಟ, ಮನೆಹಾಳು ಕಾಂಗ್ರೆಸ್ ಬಂದು ಇಂತಹ ಕೆಲಸ ನಡೆಯುತ್ತಿದೆ. ವಿಶ್ವದ 7 ಅದ್ಭುತಗಳ ಜೊತೆ ಇದು 8ನೇ ಅದ್ಭುತ. ಮಕ್ಕಳು ಮತಾಂತರ ಆಗಲ್ಲ, ಲವ್ ಜಿಹಾದ್ ಮಾಡಲ್ಲ. ಇಲ್ಲಿ ಮಸೀದಿ, ದರ್ಗಾ ನಿರ್ಮಿಸಲಾಗಿದೆ. ಶಾಲೆ ಕೇಂದ್ರ ಭಾಗದಲ್ಲಿ ಹಸಿರು ಬಾವುಟ ಹೇಗೆ ಹಾರಿಸಿದರಿ? ದಿನ ಮಸೀದಿಯಲ್ಲಿ ಕೂಗಿದರೆ ಮಕ್ಕಳು ಹೇಗೆ ವ್ಯಾಸಂಗ ಮಾಡಲು ಸಾಧ್ಯ ಎಂದು ಅಶೋಕ್ ವಾಗ್ದಾಳಿ ನಡೆಸಿದರು. ಮತಾಂತರಕ್ಕೆ ಬೆಂಬಲ ನೀಡುತ್ತಿದ್ದೀರಾ? ಸರ್ ಎಂ ವಿ ಓದಿದ ಜಾಗಕ್ಕೆ ಇಷ್ಟು ಅಪಮಾನ ಮಾಡಿದ್ದೀರಿ. ನಾವು ಬರುತ್ತಿರುವ ಬಗ್ಗೆ ತಿಳಿಯುತ್ತಿದ್ದಂತೆ ಒಂದೇ ವಾರದಲ್ಲಿ ಹೆಸರು ಬದಲಾವಣೆ ಮಾಡಿದ್ದಾರೆ. ವಿರೋಧ ಪಕ್ಷದ ಶಕ್ತಿ ಏನು ಅನ್ನೋದು ಇದರಿಂದ ತಿಳಿಯುತ್ತಿದೆ. ಮಂಡ್ಯ ಜಿಲ್ಲೆಯ ಮಹದೇವಪುರದಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಇಲ್ಲ. 400 ವರ್ಷ ಇತಿಹಾಸವುಳ್ಳ ಚಿಕ್ಕಮ್ಮ ದೇವಾಲಯದ ಜಾಗ ಸ್ಮಶಾನ ಎಂದು ನಮೂದಿಸಿದ್ದಾರೆ. ಹಿಂದೂಗಳ ಮುಜರಾಯಿಗೆ ಸಿಖ್, ಜೈನ್, ಬೌದ್ಧರಿಗೆ ಯಾವುದೇ ಅನುಕೂಲಗಳಿಲ್ಲ. ಮೊದಲ ಹಕ್ಕು ಇರೋದು ಮುಸಲ್ಮಾನರಿಗೆ ಅಂತ ಮನಮೋಹನ್ ಸಿಂಗ್ ಅವರೇ ಹೇಳಿದ್ದಾರೆ ಎಂದರು. ಇವ್ರು ಬರ್ತೀನಿ ಅಂತ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರಚಾರ ಮಾಡಿದ್ರು. ನಾವು ಬರ್ತಾ ಇದ್ದೀರಿ, ಇಲ್ಲಿ ಈ ಶಾಲೆಗೆ ಭೇಟಿ ಮಾಡ್ತೀನಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನೋಡಿ ಇಲ್ಲಿ ವಕ್ಫ್ ಬಂತಾ ಇದೆ ನೋಡಿ. ಹಾಂ, ಇಮಿಡಿಯೇಟಾಗಿ ಒಂದು ವಾರಕ್ಕೆ ಚೇಂಜ್ ಮಾಡಿದ್ರು.
ಒಂದೇ ವಾರಕ್ಕೆ ನಾನು ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಇದು ವಿರೋಧ ಪಕ್ಷದ ಪವರ್ ಏನನ್ನೋದನ್ನ ಇವತ್ತು ತೋರಿಸಿದ್ರಿ. ಹಾಂ, ವಿರೋಧ ಪಕ್ಷದ ಪವರ್ ಏನನ್ನೋದ ಇವತ್ತು ಗೊತ್ತಾಗ್ತಾ ಇತ್ತು. ಮೊನ್ನೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಒಂದು 15 ದಿನದಿದ್ದೆ. ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ 400 ವರ್ಷ ಇತಿಹಾಸ ಇರುವಂಥದ್ದು. ಮಹಾದೇವಪುರ ಅಲ್ಲಿ ಒಬ್ಬ ಮುಸಲ್ಮಾನ್ ಇಲ್ಲ, ಇಡೀ ಊರಲ್ಲಿ ಜಾಲಾಡದ ಒಬ್ಬ ಮುಸಲ್ಮಾನ್ ಇಲ್ಲ, ಒಂದು ಮಸೀದಿ ಇಲ್ಲ, ಒಂದು ದರ್ಗಾ ಇಲ್ಲ. ಆದರೆ 400 ವರ್ಷದ ಇತಿಹಾಸ ಇರುವಂಥ ಚಿಕ್ಕಮ್ಮನ ದೇವಸ್ಥಾನ, ಅಣ್ಣಮ್ಮ ಅಂತ ನಾವು ಹೆಂಗೆ ಬೆಂಗಳೂರು ಹೇಳ್ತೀರೋ ಚಿಕ್ಕಮ್ಮನ ದೇವಸ್ಥಾನ, ಅದನ್ನು ಪಾಣಿನ ಅವರು ಕಬರ್ಸ್ತಾನ್ ಅಂತ ಬರೆದ್ಬಿಟ್ಟೆ. ಕಬರ್ಸ್ತಾನು ಅಂದರೆ ಮಶಾಣ ಅಂತ ಬರೆದ್ಬಿಟ್ಟವ್ರು. ಕೇಳಿದ್ರೆ ಇಲ್ಲ ಸರ್ ನನಗೆ ಅರ್ಜಿ ಕೊಟ್ಟರು, ವಕ್ಫ್ ಬೋರ್ಡ್ ಅವರು ಅರ್ಜಿ ಕೊಟ್ಟರು, ಇದನ್ನು ಬದಲಾವಣೆ ಮಾಡಿಕೊಡಿ ಅಂತ. ಕಾನೂನು ಹಂಗಿದೆ ಸರ್, ನಾವು ಬದಲಾವಣೆ ಮಾಡಿಕೊಟ್ಟಿದ್ದೀವಿ. ನ್ಯಾಯಾಂಗದ ಶಕ್ತಿ ಕಾಂಗ್ರೆಸ್ನವರೇ ವಕ್ಫ್ಗೆ ನೀಡಿದ್ದಾರೆ. ಮುಸಲ್ಮಾನರಿಗೆ ಅವರದ್ದೇ ಕೋರ್ಟ್, ಅವರಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. 94ರ ಗೆಜೆಟ್ ಹಿಂಪಡೆಯದಿದ್ದರೆ ಇದೇ ಸಮಸ್ಯೆ ಮುಂದುವರಿಯಲಿದೆ. ಗೌರಿಬಿದನೂರಿನಲ್ಲಿಯೂ ಪಿತ್ರಾರ್ಜಿತ ಆಸ್ತಿಯೇ ವಕ್ಫ್ಗೆ ಸೇರಿದ್ದು ಎಂದಿದ್ದಾರೆ. ರಾಜ್ಯದಲ್ಲಿ ಎಲ್ಲಿಯೇ ಸಮಸ್ಯೆ ಇದ್ದರೂ ನಾವು ಬಂದು ಪರಿಹಾರ ಮಾಡುತ್ತೇವೆ. ವಿರೋಧ ಪಕ್ಷದ ಪವರ್ ಕಾಂಗ್ರೆಸ್ಗೆ ತೋರಿಸಿಕೊಟ್ಟಿದ್ದೇವೆ. ಇದೇ ರೀತಿ ಎಲ್ಲ ಬದಲು ಮಾಡಬೇಕು, ಇಲ್ಲವಾದರೆ ನಿಮ್ಮನ್ನು ಒದ್ದು ಓಡಿಸಲಿದ್ದಾರೆ ರಾಜ್ಯದ ಜನ ಎಂದು ಎಚ್ಚರಿಕೆ ನೀಡಿದರು. ಕಾಂಗ್ರೆಸ್ ಪಾಪದ ಕೊಡ ವಕ್ಫ್ ಬೋರ್ಡಿನಲ್ಲಿ ತುಂಬಿ ತುಳುಕುತ್ತಿದೆ. 94 ಗೆಜೆಟ್ ರದ್ದು ಮಾಡಬೇಕು, ನೋಟಿಸ್ ಮಾತ್ರ ವಾಪಸ್ ಪಡೆದಿದ್ದೀರಿ. ನಿಮಗೆ ಕಣ್ಣಿದ್ದರೆ ಶಾಲೆ ಮಧ್ಯೆ ಹೇಗೆ ಮಸೀದಿ ಬಂತು, ಬಾವುಟ ಹೇಗೆ ಬಂತು, ದರ್ಗಾ ಹೇಗೆ ಬಂತು ಹೇಳಿ. ವಕ್ಫ್ ಬೋರ್ಡ್ ಪಿಶಾಚಿ ಇದ್ದಂಗೆ. ಪಿಶಾಚಿಗಳು ಸ್ಮಶಾನದಲ್ಲಿ ಮಾತ್ರ ಈವರೆಗೂ ಇತ್ತು, ಈಗ ಊರೆಲ್ಲ ತುಂಬಿವೆ. ಈ ಪಿಶಾಚಿಯನ್ನು ಕಟ್ಟಿಹಾಕಿ ಭೂತ ದಹನ ಮಾಡಲು ಬಿಜೆಪಿ ಬಂದಿದೆ. ವಿಶ್ವೇಶ್ವರಯ್ಯನವರ ಜನ್ಮಭೂಮಿಯಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದೇವೆ. ರಾಜ್ಯದ ಎಲ್ಲ ದೇವಾಲಯ, ಮಠ, ರೈತರ ಜಮೀನು ಅವರಿಗೆ ಸೇರಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ಇವರಪ್ಪನದ್ದಲ್ಲ, ವಕ್ಫ್ ಬೋರ್ಡಿನ ಅಪ್ಪನದ್ದೂ ಅಲ್ಲ. ನಮ್ಮ ಮನೆಯಲ್ಲಿ ನಾವೇ ಪರಕೀಯರಾಗಿದ್ದೇವೆ. ಇದು ಸಿದ್ದರಾಮಯ್ಯನವರಿಂದ ಆಗಿದೆ. ಈ ಸಮಸ್ಯೆ ಪರಿಹಾರ ಆಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದ ರೈತರ ಜಮೀನು, ಶಿಡ್ಲಘಟ್ಟ ದೇವಾಲಯ, ಚಿಕ್ಕ ತಿರುಪತಿಯಲ್ಲಿ ಒಬ್ಬ ಮುಸ್ಲಿಂ ಇಲ್ಲದಿದ್ದರೂ 100 ಎಕರೆಗೂ ಹೆಚ್ಚು ವಕ್ಫ್ ಆಸ್ತಿ ಎಂದು ನಮೂದಿಸಿದ್ದಾರೆ. ಈ ಎಲ್ಲದಕ್ಕೂ ಅಂತ್ಯ ಹಾಡಲು ಮೇಲೆ ನರೇಂದ್ರ ಮೋದಿ ಮತ್ತು ನಮ್ಮ ಸರ್ಕಾರ ಕೇಂದ್ರದಲ್ಲಿದೆ. ಚಳಿಗಾಲದ ಅಧಿವೇಶನದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗಲಿದೆ. ಮುಂದಿನ 15 ದಿನಗಳಲ್ಲಿ ಕಾಂಗ್ರೆಸ್ ಕಾನೂನು ಬಾಹಿರವಾಗಿ ವಕ್ಫ್ಗೆ ನೀಡಿರುವ ಅವಕಾಶ ವಾಪಸ್ ಪಡೆಯುವ ಕಾಯ್ದೆ ತರಲಾಗುವುದೆಂದರು. 15 ದಿನಗಳಲ್ಲಿ ಎಲ್ಲವೂ ಬಂದ್ ಆಗಲಿದೆ ಎಂಬುದನ್ನು ಅರಿತು ಕಾಂಗ್ರೆಸ್ ಈ ರೀತಿ ವರ್ತಿಸುತ್ತಿದೆ. 15 ದಿನಗಳ ನಂತರ ವಾಪಸ್ ರೈತರಿಗೆ ತಂದುಕೊಡುವ ಕೆಲಸ ಬಿಜೆಪಿ ನಾಯಕರು ಮಾಡಲಿದ್ದಾರೆ. ವಿರೋಧ ಪಕ್ಷದ ಗತ್ತಿಗೆ ಹೆದರಿ ಸರ್ ಎಂವಿ ಓದಿದ ಶಾಲೆ ವಾಪಸ್ ಶಾಲೆಗೆ ಸೇರಿಸಿದ್ದಾರೆ. ರೈತರ ಪರವಾಗಿ ಬಿಜೆಪಿ ಇದೆ. ಬಿಜೆಪಿ ಸೋತಿರಬಹುದು, ಸತ್ತಿಲ್ಲ. ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಎಲ್ಲವನ್ನೂ ಸರಿಪಡಿಸುವ ಕೆಲಸ ಮಾಡಲಿದೆ ಎಂದು ಭರವಸೆ ನೀಡಿದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.